ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅವರ ಆಟಕ್ಕೆ ಬಾಂಗ್ಲಾದೇಶ್ ತಂಡವು ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಮಾಡುತ್ತಾರೆ. ಇದರಲ್ಲಿ ಕೇವಲ 144 ರನ್ಗಳಿಗೆ 6 ವಿಕೆಟ್ಗಳನ್ನು ನಮ್ಮ ಭಾರತ ತಂಡವು ಇವತ್ತಿನ ದಿನದಾಟದಲ್ಲಿ ಕಳ್ಕೊಂಡಿರ್ತಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಹಾಗೆಯೇ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಇವರೆಲ್ಲರೂ ಸಹ ಕಮ್ಮಿ ರನ್ಗಳಿಗೆ ಔಟ್ ಆಗಿರುತ್ತಾರೆ. ಆದರೆ ಕೊನೆಯಲ್ಲಿ ರವೀಂದ್ರ ಜಡೇಜಾ ಹಾಗೆಯೇ ರವಿಚಂದ್ರನ್ ಅವರು ಸೆಂಚುರಿ ಪಾರ್ಟ್ನರ್ಶಿಪ್ ಮಾಡುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಮೊದಲನೇ ದಿನದಾಟದಲ್ಲಿ ಮುನ್ನಡೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ರವಿಚಂದ್ರನ್ ಅಶ್ವಿನ್ ಅವರು ತಮ್ಮ ಟೆಸ್ಟ್ ಕರಿಯರ್ನ 6ನೇ ಟೆಸ್ಟ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಅದು ಕೂಡ ಕೇವಲ 108 ಬಾಲ್ಗಳಲ್ಲಿ ತಮ್ಮ ಸೆಂಚುರಿಯನ್ನು ಪೂರೈಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಬರೋಬ್ಬರಿಯಾಗಿ 2 ಸಿಕ್ಸರ್ಗಳು ಕೂಡ ತುಂಬ ಉದ್ದದ ಸಿಕ್ಸರ್ಗಳನ್ನು ಕೂಡ ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಭಾರತ ತಂಡವು ಮೊದಲನೇ ದಿನದಾಟದ ಅಂತ್ಯಕ್ಕೆ 339 ರನ್ಗಳಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ನ ಮೊದಲನೇ ಟೆಸ್ಟ್ನ ಸಂಪೂರ್ಣ ಅಪ್ಡೇಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.